ಇಂದಿನ ತರಗತಿಯಲ್ಲಿ 9ನೇ ತರಗತಿಯ ಗದ್ಯ ಪಾಠವಾಗಿರುವಂತಹ ಪ್ರಜಾಮಿಶ್ರೆ ಪಾಠವನ್ನ ನಮ್ಮ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿಗಳು ನಾಟಕದ ಮೂಲಕ ಅಭಿನಯಿಸಿ ತೋರಿಸಲಿದ್ದಾರೆ. ಇಲ್ಲಿ ಅಭಿನಯಿಸುತ್ತಿರುವಂತಹ ಸನ್ನಿವೇಶ ಹೊಯ್ಸಳ ಚಕ್ರವರ್ತಿ ವಿಷ್ಣುವರ್ಧನ ಯುದ್ಧಕ್ಕೆ ಹೋಗಿರುವಂತಹ ಸಂದರ್ಭ. ರಾಜ್ಯದಲ್ಲಿ ಅವನ ಮಡದಿಯಾಗಿರುವಂತಹ ಶಾಂತಲೆ ಇಡೀ ರಾಜ್ಯದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥದ್ದು. ಅವಳಿಗೆ ಸಹಾಯಕವಾಗಿ ಉದಯಾದಿತ್ಯ, ಯುವರಾಜ ಉದಯಾದಿತ್ಯ ಸಹಾಯವನ್ನ ಮಾಡುವುದಕ್ಕೆ ನಿಮಿತ್ತನಾಗಿದ್ದಾನೆ. ರಾಜಧಾನಿಯಲ್ಲಿ ಮಹಾರಾಜ ವಿಷ್ಣುವರ್ಧನ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅಕ್ಕಪಕ್ಕದ ಪಾಳೆಗಾರರು ಅಥವಾ ಅಧೀನ ರಾಜರುಗಳು ದಂಗೆ ಹೇಳಬಹುದು. ಜೊತೆಗೆ ರಾಜ್ಯದಲ್ಲಿ ಇರುವಂತಹ ಜನ ಸುಖವಾಗಿ ಜೀವನ ಮಾಡ್ತಾ ಇದ್ದಾರೆ ಅಥವಾ ಅವರೇನಾದ್ರೂ ಕಷ್ಟ ಅನುಭವಿಸ್ತಾ ಇದ್ದಾರೆ ಎಂಬ ವಿಷಯವನ್ನ ತಿಳ್ಕೊಳ್ಳೋದಕ್ಕೆ ಆವಾಗ ಶಾಂತಲೆ ಅಂದ್ರೆ ಮಹಾರಾಣಿ ಶಾಂತಲೆ ಏನ್ ಮಾಡ್ತಾ ಇದ್ಲು, ತನ್ನ ಯುವರಾಜನಾದಂತಹ ಉದಯಾದಿತ್ಯನನ್ನ ಕರ್ಕೊಂಡು ಮಾರುವೇಷವನ್ನ ತೊಟ್ಟು ಅಂದ್ರೆ ಗಂಡು ಹುಡುಗಿಯನ್ನ ತೊಟ್ಕೊಂಡು ಕುದುರೆಯನ್ನ ಏರಿ ಇಡೀ ರಾಜ್ಯದಾದ್ಯಂತ ಸಂಚಾರ ಮಾಡ್ಕೊಂಡು ಬರ್ತಿದ್ದ. ಅವಳ ಉದ್ದೇಶ ಇಷ್ಟೇ, ರಾಜ್ಯದಲ್ಲಿ ಎಲ್ಲಾ ಪ್ರಜೆಗಳು ಸುಖವಾಗಿದ್ದಾರೋ ಅಥವಾ ಏನಾದ್ರೂ ಕಷ್ಟ ಪಡ್ತಾ ಇದ್ದಾರೋ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ. ಅದೇ ಪ್ರಕಾರವಾಗಿ ಈಗ ಶಾಂತಲೆ ತನ್ನ ಯುವರಾಜನಾದಂತಹ ಉದಯಾದಿತ್ಯನನ್ನ ಕರ್ಕೊಂಡು ರಾಜ್ಯ ಸಂಚಾರಕ್ಕಾಗಿ ಹೊರಟಿದ್ದಾಳೆ. ಬಲಗಪ್ಪನ ಹಳ್ಳಿ ಅನ್ನೋ ಒಂದು ಊರಿನ ಬಳಿ ಬಂದಿದ್ದಾಳೆ. ಊರ ಹೊರಗೆ ಒಂದು ಭವ್ಯವಾದ ಬನಶಂಕರಿ ದೇವಾಲಯ. ಆ ದೇವಾಲಯವನ್ನ ನೋಡಿ ಅವಳಿಗೆ ಅನ್ಸತ್ತೆ, ಹೋಗಿ ದೇವರಿಗೆ ನಮಸ್ಕಾರವನ್ನ ಮಾಡಿ ದೇವರ ದರ್ಶನವನ್ನ ಪಡ್ಕೊಂಡು ಬರೋಣ ಅಂತೇಳಿ. ಆ ಕಾರಣಕ್ಕಾಗಿ ಉದಯಾದಿತ್ಯ ಮತ್ತು ಶಾಂತಲೆ ಇಬ್ಬರು ಕೂಡ ಕುದುರೆಯನ್ನ ಹಿಡಿದು ಆ ದೇವಾಲಯದ ಬಳಿ ಬರ್ತಾರೆ. ಬರುವಂತಹ ಸಂದರ್ಭದಲ್ಲಿ ಅವಳಿಗೆ ಒಂದು ದೃಶ್ಯ ಕಾಣುತ್ತೆ ದೇವಾಲಯದಲ್ಲಿ. ಏನಂತಂದ್ರೆ ದೇವಾಲಯದ ಕಟ್ಟೆಯ ಮೇಲೆ, ಹೊರಗಿನ ಕಟ್ಟೆಯ ಮೇಲೆ ಸಾಕಷ್ಟು ಜನ ಕೂತ್ಕೊಂಡು ಯಾವುದೋ ವಿಷಯವನ್ನ ಪಂಚಾಯಿತಿಯನ್ನ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಅವಳಿಗೆ ಗೊತ್ತಾಗುತ್ತೆ. ಮೊದಲು ಅನ್ಕೊಳ್ತಾಳೆ ಅವಳು ಯಾವ ಹಳ್ಳಿಯ ಜಗಳದ ವಿಷಯವನ್ನ ಇಲ್ಲಿ ಪಂಚಾಯಿತಿ ಮಾಡ್ತಾ ಇದ್ದಾರೆ ಅಂತೇಳಿ. ಆದ್ರೆ ಹತ್ತಿರ ಹೋಗಿ ನೋಡಿದಾಗ ಅನ್ಸುತ್ತೆ ಅಲ್ಲಿ ಯಾವುದೋ ಒಂದು ದೊಡ್ಡದಾದ ಘನವಾದಂತಹ ವಿಷಯದ ಬಗ್ಗೆ ಚರ್ಚೆ ನಡೀತಾರೆ. ಆ ಚರ್ಚೆ ಏನು, ಆ ವಿಷಯ ಅಂದ್ರೆ ಅಲ್ಲಿ ನಡೆಸ್ತಾ ಇದ್ದಂತಹ ಪಂಚಾಯಿತಿಯ ವಿಷಯ ಯಾವುದು, ಶಾಂತಲೆ ಆ ಪಂಚಾಯಿತಿಯಲ್ಲಿ ಯಾವ ರೀತಿ ತೀರ್ಪನ್ನ ಕೊಡ್ತಾಳೆ ಅನ್ನೋ ಸನ್ನಿವೇಶ ಇದೆ. ಆ ಸನ್ನಿವೇಶನ ಇಲ್ಲಿ ನಮ್ಮ 9ನೇ ತರಗತಿಯ ಮಕ್ಕಳು ನಾಟಕದ ಮೂಲಕ ಅಭಿನಯಿಸಿ ತೋರಿಸ್ತಾರೆ. ಅವರಿಗೆ ನಾವು ವೇದಿಕೆಯನ್ನು ಬಿಟ್ಕೊಳ್ಳೋಣ. ಓಕೆ, ನಿಮ್ಮ ಪಾತ್ರಗಳ ಪರಿಚಯವನ್ನು ಮಾಡಿಕೊಳ್ಳಿ. ನನ್ನ ಹೆಸರು ದಿನೇಶ್, ನಾನು ಮಾಡುತ್ತಿರುವ ಪಾತ್ರ ಹಿರಿಯ ನಾಯಕ. ನನ್ನ ಹೆಸರು ಸುಮೀತ್, ನಾನು ಮಾಡುತ್ತಿರುವ ಪಾತ್ರ ಪಂಚಾಯಿತಿ ಹಿರಿಯ. ನನ್ನ ಹೆಸರು ಹರ್ಷ, ನಾನು ಮಾಡುತ್ತಿರುವ ಪಾತ್ರ ಪಂಚಾಯಿತಿ ಹಿರಿಯ. ನನ್ನ ಹೆಸರು ಬೇಕು, ನಾನು ಮಾಡುತ್ತಿರುವ ಪಾತ್ರ ಕೇತುಮಗ ನಾಯಕ. ನನ್ನ ಹೆಸರು ಚಂದನ್, ನಾನು ಮಾಡುತ್ತಿರುವ ಪಾತ್ರ ಉದಯಾದಿತ್ಯ. ನನ್ನ ಹೆಸರು ಚಂದನ್, ನಾನು ಮಾಡುತ್ತಿರುವ ಪಾತ್ರ ಶಾಂತಲೆ. ನನ್ನ ಹೆಸರು ಕಮಲ, ನಾನು ಮಾಡುತ್ತಿರುವ ಪಾತ್ರ ಉದಯಾದಿತ್ಯ. ನನ್ನ ಹೆಸರು ಸಂಜೆ, ನಾನು ಮಾಡುತ್ತಿರುವ ಪಾತ್ರ ಹಿರಿಯ.
ಶ್ರೀಮತಿಗೆ ಸಾಕ್ಷಿಯಾದ ಒಂದು ಕಲಾದೇಗುಲವನ್ನು ರಾಜಧಾನಿ ಸಮುದ್ರದಲ್ಲಿ ನಿರ್ಮಿಸಬೇಕು ಎಂದು. ಅವಳಿ ದೇವಾಲಯಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು. ವೇಲಾಪುರಿಯ ಚನ್ನಕೇಶವ ದೇವಾಲಯದಲ್ಲಿ ಲಾಂಛಿತ್ಯವಿದ್ದರೆ ದ್ವಾರಸಮುದ್ರದ ದೇವಾಲಯದಲ್ಲಿ ಒಬ್ಬತೆ ನೆಲೆಗೊಂಡಿರಬೇಕು. ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಒಂದು ವಿನಿಯೋಗ ಬೇಕಾಗಿದೆ. ಆದರೆ ಒಂದು ಮಾತು, ಮಹಾರಾಜ ಮಹಾರಾಣಿಯನ್ನು ಪಡೆದು ನಾವೇ ಪುಣ್ಯರು. ಏತಮ್ಮನ ನಾಯಕರು ನಮ್ಮೆಲ್ಲರಿಗೂ ಹಿರಿಯರು ಬಿಟ್ಟು ಸಮಾನರು. ಮುಂದೆ ದ್ವಾರಸಮುದ್ರದಲ್ಲಿ ನಿರ್ಮಾಣವಾಗುವ ಅವಳಿ ದೇವಾಲಯಗಳು ಅವರ ಹೆಸರಿನಲ್ಲೇ ನಿರ್ಮಾಣವಾಗಲಿ. ಶ್ರೀ ಕೇತಮ್ಮನ ನಾಯಕರ ಹೆಸರಿನಲ್ಲಿ ಒಂದು ಶಿಲಾಶಾಸನ ಸಾಕ್ಷೀಕರಿಸಲಿ. ಇದುವರೆಗೂ ಪ್ರಜಾವಿಸ್ಮಯ ಗದ್ಯ ಭಾಗದಲ್ಲಿ ಬರುವಂತಹ ಶಾಂತಲೆ, ನಾಟ್ಯರಾಣಿ ಶಾಂತಲಾದೇವಿ, ಕೇತುಮಲ್ಲ ನಾಯಕ ಇವರು ಬನಕಮ್ಮನಹಳ್ಳಿಯ ದೇವಾಲಯದಲ್ಲಿ ನಡೆದಂತಹ ಒಂದು ನ್ಯಾಯ ಪಂಚಾಯಿತಿಯನ್ನ ಯಾವ ರೀತಿ ತೀರ್ಮಾನ ಮಾಡಿದ್ರು ಅನ್ನೋ ಪ್ರಸಂಗವನ್ನ ಅಭಿನಯಿಸಿ ತೋರಿಸಿದಂತಹ 9ನೇ ತರಗತಿಯ ಮಕ್ಕಳಿಗೆ ಧನ್ಯವಾದಗಳು. ಬನ್ನಿ ಮಕ್ಕಳು ಕೂತ್ಕೊಳ್ಳಿ. ವಿಷ್ಣುವರ್ಧನ ಗೋಪಾಲ ರಾಜಧಾನಿಯಲ್ಲಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ರಾಜಧಾನಿಯ ಸಂರಕ್ಷಕರಾಗಿ ನಿಂತಹ ಶಾಂತಲಾದೇವಿ ರಾಜ್ಯ ಸಂಚಾರ ಮಾಡುವಂತಹ ಒಂದು ಸನ್ನಿವೇಶದಲ್ಲಿ ಬನಗಮ್ಮನಹಳ್ಳಿಯಲ್ಲಿ ನಡೆದಂತಹ ಒಂದು ಪ್ರಸಂಗ ಅಂದ್ರೆ ವೀರಣ್ಣ ಮತ್ತು ಈರಣ್ಣನ ನಡುವೆ ನಡೆದಂತಹ ಒಂದು ವಿವಾದ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಪ್ರಜೆಗಳು ಹೇಗೆ ರಾಜನ ಮೇಲೆ ನಿಷ್ಠೆಯನ್ನ ಹೊಂದಿದ್ರು, ರಾಜ್ಯದ ಮೇಲೆ ನಿಷ್ಠೆಯನ್ನ ಹೊಂದಿದ್ರು, ಅದೇ ರೀತಿ ವಿಷ್ಣುವರ್ಧನ ಮತ್ತು ಶಾಂತಲಾದೇವಿ ಇವರಿಬ್ಬರು ಕೂಡ ಪ್ರಜೆಗಳನ್ನ ತಮ್ಮ ಮಕ್ಕಳಂತೆ ಕಾಣ್ತಾ ಇದ್ರು ಅಥವಾ ನೋಡ್ಕೊಳ್ತಿದ್ರು ಅನ್ನೋದಕ್ಕೆ ಇದು ಒಂದು ಉತ್ತಮ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ತನ್ನ ಜಮೀನಿನಲ್ಲಿ ಸಿಕ್ಕಂತಹ ಹಣವನ್ನ ವೀರಣ್ಣನು ತಗೊಳ್ಳೋಕೆ ಇಷ್ಟಪಡ್ತಾ ಇಲ್ಲ, ಈ ಕಡೆ ವೀರಣ್ಣನು ಇಷ್ಟಪಡ್ತಾ ಇಲ್ಲ. ಕೊನೆಗೆ ರಾಜ್ಯದ ಬೊಕ್ಕಸಕ್ಕೆ ಸೇರಿಸೋಣ ಅಂತೇಳಿ ಊರಿನವರೆಲ್ಲ ಸೇರಿ ತೀರ್ಮಾನವನ್ನ ಮಾಡಿದ್ರೆ ರಾಣಿ ಶಾಂತಲಾದೇವಿ ಈ ಊರಿನ ಸಿಕ್ಕಿರುವಂತಹ ಹಣ ಈ ಊರಿನ ಉದ್ಧಾರಕ್ಕಾಗಿ ವಿನಿಯೋಗ ಹಾಕಬೇಕು ಅಂತೇಳಿ ಒಟ್ಟಾರೆ ಪ್ರಜೆಗಳ ಮೇಲೆ ರಾಣಿಗೆ ಇರುವಂತಹ ಅಭಿಮಾನ ಆಗಿರ್ಬೋದು ಅಥವಾ ಪ್ರೀತಿಯಾಗಿರ್ಬಹುದು, ಈ ಕಡೆ ರಾಜ ಅಥವಾ ರಾಣಿಯ ಮೇಲೆ ಪ್ರಜೆಗಳು ಯಾವ ರೀತಿಯಾದ ನಿಷ್ಠೆ ಪ್ರಾಮಾಣಿಕತೆಯನ್ನ ಹೊಂದಿದ್ರು ಅನ್ನೋದಕ್ಕೆ ಇದು ಒಂದು ಉತ್ತಮ ನಿದರ್ಶನ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಮಕ್ಕಳು. ಒಟ್ಟಾರೆ ಇಂತಹ ಒಂದು ಅದ್ಭುತವಾದಂತಹ ಒಂದು ಪ್ರಸಂಗವನ್ನ ಸನ್ನಿವೇಶವನ್ನ ಇಲ್ಲಿ ನಮ್ಮ ಮುಂದೆ ನಾಟಕದ ಮೂಲಕ ಅಭಿನಯಿಸಿ